ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡುವಂತೆ ಈಗ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಮಾತನಾಡಿರುವಂತಹ ಸಚಿವ ಎಂಬಿ ಪಾಟೀಲ್, ಸಮುದಾಯದೊಳಗಿನ ಭಿನ್ನಾಭಿಪ್ರಾಯಗಳೇ ಈ ಬೇಡಿಕೆ ಸಾಕಾರಗೊಳ್ಳದ ಪ್ರಮುಖ ಕಾರಣ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಭಾರತದಲ್ಲಿ ಜೈನ್, ಸಿಖ್ ಹಾಗೂ ಬೌದ್ಧ ಧರ್ಮಗಳಿಗೆ ಪ್ರತ್ಯೇಕ ಮಾನ್ಯತೆಯನ್ನ ನೀಡಿರುವಂತೆ ಈಗ ಲಿಂಗಾಯತ ಧರ್ಮಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನವನ್ನ ನೀಡಿದರೆ ಹಿಂದೂ ಧರ್ಮಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ನಗರದಲ್ಲಿ ನಡೆದಂತಹ 14ನೇ ಶರಣ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಚಿವ ಎಂಬಿ ಪಾಟೀಲ್ ಅವರು, ವೀರಶೈವ ಲಿಂಗಾಯತ ಧರ್ಮವು ಮೂಲತಃ ಜಾತಿ ರಹಿತ ಧರ್ಮವಾಗಿದ್ರೂ ಕೂಡ ಕಾಲಕ್ರಮೇಣ ಉಪಪಂಗಡಗಳ ಆಧಾರದಲ್ಲಿ ಸಮಾಜ ವಿಭಜನೆಯಾಗಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ದಾರೆ. ಈ ಕುರಿತು ಸಮುದಾಯ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಅಗತ್ಯ ಇದೆ ಎಂದಿದ್ದಾರೆ. ಲಿಂಗಾಯತ ಧರ್ಮದ ತತ್ವಗಳು ದೇಶ ವಿದೇಶಗಳಿಗೆ ವ್ಯಾಪಕವಾಗಿ ಹರಡದಿರುವುದಕ್ಕೆ ಸಮುದಾಯದೊಳಗಿನ ಭಿನ್ನಾಭಿಪ್ರಾಯಗಳೇ ಪ್ರಮುಖ ಕಾರಣವಾಗಿವೆ ಅಂತ ಅಭಿಪ್ರಾಯಪಟ್ಟಂತಹ ಸಚಿವರು, ಪ್ರತ್ಯೇಕ ಧರ್ಮದ ಮಾನ್ಯತೆ ಬೇಡಿಕೆಗೆ ಈಗ ಸಮುದಾಯದ ಕೆಲವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವುದು ಬೇಸರದ ಸಂಗತಿ ಎಂದಿದ್ದಾರೆ. ಜನಗಣತಿ ವೇಳೆ ಅನೇಕ ಲಿಂಗಾಯತರು ತಮ್ಮನ್ನ ಉಪಪಂಗಡಗಳ ಹೆಸರಿನಲ್ಲಿ ನೋಂದಾಯಿಸಿಕೊಳ್ತಾ ಇರುವುದರಿಂದ ಈಗ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ 17% 18 ಸುಮಾರು 11% ಇಳಿದಂತೆ ದಾಖಲಾಗ್ತಾ ಇದೆ ಅಂತ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಮ್ಮೇಳನದ ಅಧ್ಯಕ್ಷ ಗೋರು ಚನ್ನಬಸಪ್ಪ ಮಾತನಾಡಿ, ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ಧರ್ಮದ ಕಾನೂನು ಮಾನ್ಯತೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು. ಜೊತೆಗೆ ವಚನ ಸಾಹಿತ್ಯವನ್ನ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಹಾಗೂ ಬಹುಕಾಲದಿಂದ ಬಾಕಿ ಇರುವಂತಹ ವಚನ ವಿಶ್ವವಿದ್ಯಾಲಯವನ್ನ ಶೀಘ್ರ ಸ್ಥಾಪಿಸಬೇಕು ಅಂತ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು.